ಎಲ್ಲ ಟಿ ಆಸ್ಪಿರೆಂಟ್ಸ್ಗೆ ನಮಸ್ಕಾರ. ನೋಡಿ, ಇವತ್ತಿನ ವಿಡಿಯೋ ಥಂಬ್ನೈಲ್ನಲ್ಲಿ ನೋಡಲೇಬೇಕಾದಂಥ ಒಂದು ಮುಖ್ಯವಾದ ಮಾಹಿತಿ ಅಂತ ಹಾಕಿದ್ದೀನಿ. ಅಲ್ಲಿ ರೈಟ್ ಸೈಡಲ್ಲಿ ತಪ್ಪದೆ ದಯಮಾಡಿ ನೀವು ನೋಡಿ ಅಂತ ಹೇಳಿದ್ದೀನಿ. ಸೊ ತಪ್ಪದೆ ಹೀಗೆ ಮಾಡಿ ಅಂತಲೂ ಕೂಡ ಒಂದು ಟೈಟ್ಲ್ ಹಾಕಿದ್ದೀನಿ ಅಲ್ಲಿ ಸೈಡಲ್ಲಿ. ಬಟ್ ಏನಕ್ಕೆ ಅಂದರೆ ನೋಡಿ, ಇವತ್ತಿಂದ 1 or 2 ಡೇಸನ್ನು ನೀವು ಲೆಸ್ ಮಾಡಿಬಿಟ್ರೆ ನಿಮಗೆ ಹಾರ್ಡ್ಲಿ 100 ಡೇಸ್ ಅಷ್ಟೇ ಇದೆ ಬಾಕಿ ಇದೆ ಪ್ರಿಪ್ರೇಷನ್ ಮಾಡಲಿಕ್ಕೆ. ಸೊ ದಯಮಾಡಿ ನಾನು ಈಗಲೂ ಹೇಳ್ತಾ ಇದ್ದೀನಿ, ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಟಿ ಎಕ್ಸಾಮ್ಸ್ ಬಗ್ಗೆ ನಾನು ಏನು ಹೇಳಿದ್ರು ಕೂಡ ನಾನು ಫಸ್ಟ್ ಹೇಳ್ತಾ ಇದ್ದಿದ್ದು, ಇದುವರೆಗೂ ಯಾರು ಇನ್ನೂ ನಿಮ್ಮ ಅಭ್ಯಾಸವನ್ನು ಆರಂಭ ಮಾಡಲಿಲ್ವೋ ಈ ಕೂಡಲೇ ನೀವು ಪ್ರಾಕ್ಟೀಸನ್ನು ಮಾಡಲಿಕ್ಕೆ ಆರಂಭ ಮಾಡಿ, ಓದ್ಕೊಳ್ಳಿಕ್ಕೆ ನೀವು ಪ್ರಿಪ್ರೇಷನ್ ಮಾಡಿ ಅಂತ ಹೇಳಿದ್ದೀನಿ. ದಯಮಾಡಿ ಯಾವುದೇ ಕಾರಣಕ್ಕೂ ಡಿಲೇ ಮಾಡ್ಕೋಬೇಡಿ. ತುಂಬ ಜನ ಕಮೆಂಟ್ ಮಾಡ್ತಾರೆ, ಸರ್ ಈ ಸಲ ಹೆಂಗಾದರೂ ಮಾಡಿ ನಾನು ಟಿ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಳೇಬೇಕಂತ. ಸೊ ನೀವು ಕಮೆಂಟಲ್ಲಿ ಮಾಡಿಬಿಟ್ರೆ ಮಾತ್ರ ಐ ಥಿಂಕ್ ಅದು ಎಕ್ಸಿಕ್ಯೂಟ್ ಆಗೋಲ್ಲ. ನೀವೇನು ಹೇಳ್ತೀರಾ ಟಿ ಎಕ್ಸಾಮ್ನ ಕಂಪಲ್ಸರಿ ನಾವು ಮಾಡ್ಕೊಳ್ಬೇಕು ಅಂತ. ಸೊ ಅದಕ್ಕೆ ಪೂರಕವಾದಂಥ ಒಂದು ಎಫರ್ಟು ಮತ್ತು ನಿಮ್ಮ ಪರ್ಫಾರ್ಮೆನ್ಸು ನೀವು ಮನೇಲಿ ಕೂತ್ಕೊಂಡು ವರ್ಕ್ ಮಾಡಬೇಕು. ಅದನ್ನು ಹಂಗೆ ಮಾಡಿದ್ರೆ ಮಾತ್ರ ನಿಮ್ಮ ಮಾತು ಅಥವಾ ನಿಮ್ಮ ಸ್ಟೇಟ್ಮೆಂಟ್ಸ್ಗೆ ನೀವೇ ಜಸ್ಟಿಫಿಕೇಷನ್ ಕೊಟ್ಟಂಗೆ ಆಗುತ್ತೆ. ಅದಿಲ್ಲ ಅಂದರೆ ಸುಮ್ಮನೆ ನಿಮಗೆ ನೀವೇನೋ ಅಂದ್ಕೊಂಡು ಡ್ರೀಮ್ಸ್ ಇಟ್ಕೊಂಡ್ರೆ ಆಗುತ್ತೆ ಅಂತ ಯಾವುದೇ ಎಫರ್ಟ್ ಇಲ್ಲದೆ ಸುಮ್ಮನೆ ಏನೇನೋ ಅಂದ್ಕೊಳ್ಳೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ. ಅದು ದಟ್ ಈಸ್ ಆ್ಯಂಡ್ ಇಟ್ ವಿಲ್ ಮೀನಿಂಗ್ಲೆಸ್ ಥಾಟ್ಸ್ ಅಥವಾ ಥಿಂಕಿಂಗ್ ಅಂತ ಹೇಳ್ಬೋದು ಅದನ್ನು. ಹಾಗಾಗಿ ದಯಮಾಡಿ ಹಾಗೆ ಮಾಡ್ಕೋಬೇಡಿ. ಇವತ್ತಿಂದಾನೇ ಈ ಕೂಡಲೇ ಇದುವರೆಗೂ ಸ್ಟಿಲ್ ಈಗಲೂ ಹೇಳ್ತಾ ಇದ್ದೀನಿ, ಇವತ್ತಿಗೂ ಈ ಕ್ಷಣಕ್ಕೂ ಯಾರು ಆರಂಭ ಮಾಡಿಲ್ವೋ ಕೂಡಲೇ ಸ್ಟಾರ್ಟ್ ಮಾಡಿ ದಯಮಾಡಿ. ಏಕೆಂದರೆ ಎಕ್ಸಾಮು ಹೋಗ್ತಾ ಇಟ್ಸ್ ಬಿಕಮ್ ಟಫ್ ಆಗ್ತಾ ಇರ್ತಿದೆ. ಏಕೆಂದರೆ ಅಭ್ಯರ್ಥಿಗಳಂತೂ ಟೀಚಿಂಗ್ ಕೋರ್ಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಂತೂ ಪ್ರತಿ ವರ್ಷ ಹೊರಗಡೆ ಬರ್ತಾ ಇರ್ತಾರೆ ಅವರು. ಸೊ ಇನ್ನು ಟಿ ಎಕ್ಸಾಮ್ ಅಂತೂ ಐ ಥಿಂಕ್ ಬಿಕಮ್ ಅಡ್ವಾನ್ಸ್ ವೆರಿ ತುಂಬ ಡಿಫಿಕಲ್ಟ್ ಆಗ್ತಾ ಬರುತ್ತೆ. ಅದು ಹೇಳಲಿಕ್ಕಾಗಲ್ಲ ಮುಂದೆ ಏನೆಲ್ಲ ಚೇಂಜಸ್ ಮಾಡ್ಬೋದು ಅಂತ ಎಕ್ಸಾಮ್ಸಲ್ಲಿ. ಹಾಗಾಗಿ ದಯಮಾಡಿ ನಿಮ್ಗೆ ಇಷ್ಟ ಹೇಳ್ತಾ ಇರೋದು ನಾನು, ಕಾನ್ಸಂಟ್ರೇಟ್ ಮಾಡಿ ಸೀರಿಯಸ್ಸಾಗಿ ಕೂತ್ಕೊಂಡು ಓದ್ಕೊಳ್ಳಿ. ಆಮೇಲೆ ಇನ್ನೊಂದು ಭಾಳ ಪ್ರಮುಖವಾಗಿ, ನನ್ನ ಟೆಲಿಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ಸಲ್ಲಿ ನಿಮಗೆ ಯಾವುದೇ ₹1 ಅಮೌಂಟನ್ನು ನಾನು ತಗೊಳ್ಳದೆ, ₹1 ಅಮೌಂಟನ್ನು ಕೂಡ ನಾನು ನಿರೀಕ್ಷೆ ಮಾಡಿದೆ ಯಾರಿಂದನೂ, ಫ್ರೀ ಆಫ್ ಕಾಸ್ಟಲ್ಲಿ ಕ್ಲಾಸಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನ್ನ 2 ಯೂಟ್ಯೂಬ್ ಚಾನಲ್ಸ್ ಇದೆ ಈಗ. ಒಂದು ರೆಗ್ಯುಲರ್ ಚಾನಲ್ ಬಂದು ಟ್ರಾವೆಲ್ ಎಕ್ಸಾಮ್ಸ್ ವಿತ್ ರಘು ಯೂಟ್ಯೂಬ್ ಚಾನಲ್ ಅಂತ, ಇನ್ನೊಂದು ರಘು ಎಜುಕೇಷನ್ ಚಾನಲ್ ಅಂತ. ಸೊ ಒಂದು ಚಾನಲ್ನಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಜಿಗೆ ಸಂಬಂಧಪಟ್ಟ ಹಾಗೆ ಹಳೆಯ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡಿರ್ತಕ್ಕಂಥ ವಿಡಿಯೋ ಅಪ್ಲೋಡ್ ಆಗ್ತಾಯಿದೆ. ಅಟ್ ದ ಸೇಮ್ ಟೈಮ್ ಅದರ ಜೊತೆಗೆ ಸಮಾಜ ವಿಜ್ಞಾನ ಪತ್ರಿಕೆ 2 ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಗಳು ಒಂದು 4 ರಿಂದ 5 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನಾನು. ಟೆಲಿಗ್ರಾಮಲ್ಲಿ ಸಿಗುತ್ತೆ, ಅಥವಾ ನೀವು ಚಾನಲ್ ಬ್ರೌಸ್ ಮಾಡಿದ್ರೆ ನಿಮ್ಗೆ ಅಲ್ಲೂ ಕೂಡ ಅದು ಅವೈಲೇಬಲ್ ಇರುತ್ತೆ. ಇನ್ನೊಂದು ನನ್ನ ಟ್ರಾವೆಲ್ ಎಕ್ಸಾಮ್ಸ್ ವಿತ್ ರಘು ಯೂಟ್ಯೂಬ್ ಚಾನಲ್ ಅಲ್ಲಿ ಸೊ ಟಾಪ್ ಕೆಲವೊಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ MCQ ಕ್ವಶನ್ಸು ಈ ಚೈಲ್ಡ್ ಡೆವಲಪ್ಮೆಂಟ್ ಪೆಡಾಗಜಿಗೆ ಸಂಬಂಧಪಟ್ಟ ಹಾಗೆ ಅವುಗಳ ವಿಡಿಯೋಗಳು ಕೂಡ ಅಪ್ಲೋಡ್ ಆಗ್ತಾ ಇದೆ. ಅಂದರೆ ಒಂದು ಪಾಠದಲ್ಲಿ ಪ್ರಮುಖವಾಗಿ ಎಷ್ಟು MCQ ಬರುತ್ತೆ, ಭಾಳ ಇಂಪಾರ್ಟೆಂಟ್ MCQs, ಅದು ನಿಮಗೆ ಟಿಗೆ ಯೂಸ್ ಆಗುತ್ತೆ ಆ್ಯಂಡ್ GPSTಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಆ ಥರದ ಪ್ರಶ್ನೆಗಳನ್ನು ಪ್ರಿಪೇರ್ ಮಾಡಿ ಅದನ್ನು ಕಲೆಕ್ಟ್ ಮಾಡಿ ನಿಮಗೆ ವಿಡಿಯೋ ಸೆಷನಲ್ಲಿ ಒಂದೊಂದೇ ವಿಡಿಯೋ ಸೆಷನ್ ನಾನು ಹೇಳ್ತಾ ಇದ್ದೀನಿ, ದಯಮಾಡಿ ಯುಟಿಲೈಸ್ ಮಾಡಿಕೊಡಿ ಆಯಿತಾ. ಸೊ ನೀವು ಬೇರೆ ಎಲ್ಲ ನೋಡಿಬಿಟ್ರೆ ನೀವೆಲ್ಲ ಐ ಥಿಂಕ್ ನೀವು ಪೇ ಮಾಡಿಬಿಟ್ಟು ಕ್ಲಾಸ್ ನೋಡಬೇಕು. ನಮ್ಮದ್ರಲ್ಲಿ ಯಾವುದೇ ಪೇ ಇಲ್ಲ ಆಯಿತಾ. ಏಕೆಂದರೆ ನಾವೆಲ್ಲ ಕಷ್ಟಪಟ್ಟಿದ್ದೀವಿ ಒಂದು ಟೈಮಲ್ಲಿ ನಾವು ಟಿ ಎಕ್ಸಾಮ್ ಪಾಸ್ ಮಾಡಲಿಕ್ಕಿಂತ ಮುಂಚೆ. ಬಟ್ ನಂದು ಇಂಟೆನ್ಷನ್ ಇದೆ, ನಂದು ಫ್ರೀ ಆಫ್ ಕಾಸ್ಟಲ್ಲಿ ನನಗೇನು ಮಾಡಲಿಕ್ಕೆ ಸಾಧ್ಯ ಎಲ್ಲವನ್ನು ಮಾಡಬೇಕು ಅಂತಕ್ಕಂಥದ್ದು ಅಷ್ಟೇ. ಹಾಗಾಗಿ ಐ ಡೋಂಟ್ ವಾಂಟ್ ಈವನ್ ₹1 ಫ್ರಮ್ ಎನಿವನ್, ಯಾರಿಂದರೂ ನಮಗೇನು ಅಪೇಕ್ಷೆ ಇಲ್ಲ. ಅದು ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ, ಮ್ಯಾಕ್ಸಿಮಮ್ ನಾವು ಮಾಡ್ತಕ್ಕಂಥ ಒಂದು ವೀಡಿಯೋಸನ್ನು ನೀವು ಶೇರ್ ಮಾಡಿದ್ರೆ ನನಗೆ ಅಷ್ಟೇ ಸಾಕು, ಎಲ್ಲವೂ ಸಿಗ್ತಾಗೆ ನಮಗೆ ಆಯಿತಾ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಹಾಗಾಗಿ ಇನ್ನೊಂದು ಭಾಳ ಪ್ರಮುಖವಾದ ಮಾಹಿತಿ ಇದೆ. ಸೊ ಸ್ಟಾರ್ಟಿಂಗ್ ಈಗ ಒಂದು 100 ಡೇಸಲ್ಲಿ ಭಾಳ ಈಸಿಯಾಗಿ ಸಾಕಷ್ಟು ಟೈಮ್ ಇದೆ ನಿಮಗೆ. ಪ್ರತಿಯೊಂದನ್ನು ಸಿಲೆಬಸನ್ನು ಕಂಪ್ಲೀಟ್ ಮಾಡಿಕೊಂಡು ರಿವಿಷನ್ ಮಾಡಲಿಕ್ಕಂತೂ ನಿಮಗೆ ಸಾಕಷ್ಟು ಟೈಮ್ ಇದೆ ನಿಮಗೆ ಆಯಿತಾ. ಸೊ ಒಂದು 2 ಮಂತ್ಸ್ ಕೂತ್ಕೊಂಡು ನೀವೆಲ್ಲ ಸಿಲೆಬಸ್ನ ನೀವು ರೀಚ್ ಮಾಡಿಬಿಟ್ರೆ ಇನ್ನು 1 ತಿಂಗಳಲ್ಲಿ ಜೂನಿಂದ ಜೂನ್ 29ನೇ ತಾರೀಕು ಅಥವಾ ಜೂನ್ 28ನೇ ತಾರೀಕು ತನಕ, ಸೊ ಜೂನ್ 30ಗೆ ಎಕ್ಸಾಮ್ ಇರೋದ್ರಿಂದ ಅಪ್ ಟು ಇಡೀ ಜೂನ್ ತಿಂಗಳಲ್ಲಿ ಕೂತ್ಕೊಂಡು ಏನು ಮಾಡ್ಬೋದು, ನೀವು ಓದಿರ್ತಕ್ಕಂಥ ಎಲ್ಲವನ್ನು ಒಂದು ಕಡೆಯಿಂದ ರಿವಿಷನ್ ಮಾಡ್ಕೊಳ್ಬೋದು. ಇಟ್ಸ್ ಎ ಗೋಲ್ಡನ್ ಟೈಮ್ ಕಮ್ ದ ಗೋಲ್ಡನ್ ಅಪಾರ್ಚುನಿಟಿ. ದಯಮಾಡಿ ಅವಕಾಶವನ್ನು ಯಾರೂ ಕಳ್ಕೊಬೇಡಿ. ನಾನು ಈಗಲೂ ಸಾರಿ ಹೇಳ್ತಾ ಇದ್ದೀನಿ ನಿಮಗೆಲ್ಲ. ಫಾರ್ ದ ವೆರಿ ಫಸ್ಟ್ ಟೈಮು ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತಕ್ಕಂಥದ್ದು ನನಗಿರೋ ಮಾಹಿತಿಗಳ ಪ್ರಕಾರ ಗೆಜೆಟ್ ನೋಟಿಫಿಕೇಷನ್ ಆಗಲಿಕ್ಕಿಂತ ಮುಂಚೆ ಡೇಟು ಡಿಕ್ಲೇರ್ ಆಗಿರೋದು ಫಾರ್ ದ ವೆರಿ ಫಸ್ಟ್ ಟೈಮ್ ಇದು, ಯಾಕೆಂದರೆ ನಾನು ನೋಡಿರೋ ಹಾಗೆ. ಹಾಗಾಗಿ ಇಂಥ ಒಂದು ಒಳ್ಳೆಯ ಅವಕಾಶವನ್ನು ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ಸ್ಕೋರ್ ಅಪ್ ಮಾಡ್ಕೊಳ್ಳಿಕ್ಕೆ ನಿಮಗೆ ತುಂಬಾ ಟೈಮ್ ಇದೆ, ಈಗ ತುಂಬಾ ಅವಕಾಶಗಳಿದೆ ಆಯಿತಾ. ದಯಮಾಡಿ ಫಸ್ಟ್ ಅಟೆಂಪ್ಟಲ್ಲೇ ಒಳ್ಳೆ ಮಾರ್ಕ್ಸ್ ತೊಗೊಂಡು ನೀವು ಹೊರಗಡೆ ಬರಬೇಕು, ಅದೇ ನನ್ನ ಉದ್ದೇಶ. ಏಕೆಂದರೆ ನನ್ನ ಆಡಿಯನ್ಸನ್ನು ನಾನು ಜೀವನದಲ್ಲಿ ನಾನು ನೋಡ್ತೀನಿ ಇಲ್ಲೋ ಗೊತ್ತಿಲ್ಲ, ಪಾಪ ಎಲ್ಲೋ ಇದ್ಕೊಂಡು ನಮ್ಮ ವೀಡಿಯೋಸನ್ನು ವಾಚ್ ಮಾಡ್ತಾ ಇದ್ದಾರೆ. ಅವರೆಲ್ಲರಿಂದ ಏನೋ ಐ ಥಿಂಕ್ ನಾವೆಲ್ಲ ಅನ್ನೋ ಆಗಿದೆ ಈಗ. ಯಾಕೆಂದರೆ ನಾನು ಎವ್ರಿ ಟೈಮ್ ಅದೇ ಹೇಳೋದು, ಏಕೆಂದರೆ ನಮ್ಮ ವ್ಯೂವರ್ಸ್ ಅಂತ ಏನಿದ್ದಾರೆ ನಮಗೆ ನೀವೇ ಎಲ್ಲ. ನಾವೇನೇ ಎಫೆಕ್ಟಿವ್ ಆಗಿ ಕ್ಲಾಸ್ ಮಾಡಿಕೊಂಡು ಏನೇ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನೀವು ವಾಚ್ ಮಾಡಿಲ್ಲ ಅಂದರೆ ನಾವು ಮಾಡೋ ಯಾವುದೇ ಕಾರ್ಯಕ್ಕೂ ಪ್ರತಿಫಲ ಸಿಗಲ್ಲ. ಹಾಗಾಗಿ ಆ್ಯಂಡ್ ನೀವೇ ಮೇಯ್ನ್ ಇದ್ದಂಗೆ ನಮಗೆ. ಹಾಗಾಗಿ ಸೊ ನೀವೆಲ್ಲ ಒಳ್ಳೆ ಮಾರ್ಕ್ಸ್ ತೊಗೊಂಡು ಹೊರಗಡೆ ಬರಬೇಕು ಅಂತಕ್ಕಂಥ ಉದ್ದೇಶ ಅಂತೂ ಯಾವಾಗಲೂ ನಮ್ಮ ಜೊತೆ ಇದ್ದೇ ಇರುತ್ತೆ, ವಿಶ್ವಾಸ ಅಂತೂ ಇದ್ದೇ ಇರುತ್ತೆ. ಯಾರೂ ಕೂಡ ಟೈಮನ್ನು ವೇಸ್ಟ್ ಮಾಡ್ಕೊಳ್ಬೇಡಿ. ಮೊದಲು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೊಗೊಳ್ಳಿ, ಅದ್ರ ಜೊತೆಗೆ ವಿಡಿಯೋ ಕ್ಲಾಸಸ್ ಎಲ್ಲ ನಾನು ಅಪ್ಲೋಡ್ ಮಾಡ್ತೀನಿ, ಅದನ್ನು ನೋಡಿ ತುಂಬ ನಿಮಗೆ ರೀಚ್ ಆಗುತ್ತೆ. ಯಾಕೆಂದರೆ
ಸುಮ್ಮನೆ ನಿಮಗೆ ಒಂದು ಸಲ ನೋಡಿ ಎಲ್ಲವನ್ನು ನಾನು ಏನೇನು ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋ ಸೆಷನ್ಸನ್ನು ಎಲ್ಲವನ್ನು ನೋಡಿ ನಿಮಗೆ. ಸೊ ಅದನ್ನು ಇನ್ನೊಂದು ಸಲ ರಿವಿಷನ್ ಮಾಡೋ ಟೈಮ್ಗೆ ನೋಡಬೇಕು ಅಂತ ಅನ್ಸಿದ್ರೆ ಬೇಕಾದ್ರೆ ನಿಮಗೆ ಫ್ರೀ ಟೈಮ್ ಸಿಗ್ತಾಗ ಅಂದರೆ ಮೊದಲು ಸಿಲೆಬಸ್ನ ಮುಗಿಸ್ಕೊಳ್ಳಿ, ಮತ್ತು ನೀವು ಕ್ವಶನ್ ಪೇಪರೆಲ್ಲ ಬಿಡಿಸ್ಕೊಳ್ಳಿ. ಮೊದಲು ಕ್ವಶನ್ ಪೇಪರು ಸಿಲೆಬಸ್ನ ಬಿಡಿಸ್ಕೊಂಡಾದ ನಂತರದಲ್ಲಿ ಒಂದು ಕಡೆಯಿಂದ ಮತ್ತೆ ರಿವಿಷನ್ಗೆ ಬರಬೇಕು ನೀವು, ಆಯಿತಾ. ಸೊ ಕ್ವಶನ್ ಪೇಪರು ಎಲ್ಲ ಕಡೆ ಸಿಗ್ಬಿಡುತ್ತೆ ನಿಮಗೆ. ಅದು ಇವಾಗೇನು ನಿಮಗೆ ಎಲ್ಲ ಪ್ರೀವಿಯಸ್ ಇಯರ್ ಟಿ ಡಿ ಕ್ವಶನ್ ಪೇಪರ್ ಅವೈಲೇಬಲ್ ಇದೆ. ಸೊ ನಾನಂತೂ ಟೆಲಿಗ್ರಾಮ್ ಚಾನಲಲ್ಲಿ ಟಿ ಡಿಗೆ ಸಂಬಂಧಪಟ್ಟಂಗೆ ನಿಮಗೆ ಏನು ಸಾಮಗ್ರಿಗಳು ಬೇಕು ಎಲ್ಲವನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಜಾಯ್ನ್ ಆಗಿ, ನಿಮಗೆ ಲಿಂಕ್ ಬಂದು ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ನಾನು ಅಲ್ಲಿ ಕ್ಲಿಕ್ ಮಾಡಿ ನೀವು ಜಾಯ್ನ್ ಆಗ್ಬೋದು, ಆಯಿತಾ. ಹಾಗಾಗಿ ಇವೆಲ್ಲವನ್ನು ಮತ್ತೊಂದು ಸಲ ಹೇಳಬೇಕು ಅಂತ ಅನ್ನಿಸ್ತು, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ದಯಮಾಡಿ ಟೈಮನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಆ್ಯಂಡ್ ಯು ಹ್ಯಾವ್ ಎ ಲಾಟ್ ಆಫ್ ಟೈಮ್, ಆಯಿತಾ. ಇನ್ನೂ 100 ದಿನ ಇಲ್ಲಿ ಬಾಕಿ ಇದೆ. ಸೊ ಒಂದೊಂದು ದಿನಾನು ಐ ಥಿಂಕ್ ಒಂದು ಗೋಲ್ಡನ್ ಡೇ, ಪ್ರೆಸಿಯಸ್ ಡೇ ಅಂತ ಅಂದ್ಕೊಂಡು ಕರೆಕ್ಟಾಗಿ ಒಂದು ಟೈಮ್ ಬೌಂಡಿಂಗ್ ಹಾಕ್ಕೊಂಡು ದಯಮಾಡಿ ಓದೋ ಪ್ರಯತ್ನ ಮಾಡಿ. ಅಂದರೆ ಸುಮ್ಮನೆ ಒತ್ತಡದಲ್ಲಿ ಓದೋದು ಬೇಡ, ನಿಮಗೆ ಸಾಕಷ್ಟು ಟೈಮ್ ಇದೆ. ಯಾವ ಟೈಮಲ್ಲಿ ನಿಮಗೆ ಕಂಫರ್ಟ್ ಅಂತ ಅನಿಸುತ್ತೋ ಆ ಒಂದು ಟೈಮನ್ನು ಸೆಟ್ ಮಾಡ್ಕೊಳ್ಳಿ ನಿಮ್ಮ ಮೈಂಡಲ್ಲಿ. ಕೆಲವರಿಗೆಲ್ಲ ಬೆಳಿಗ್ಗೆ ಓದ್ಕೊಂಡ್ರೆ ಅವ್ರಿಗೆ ಕಂಫರ್ಟ್ ಝೋನ್ ಇರುತ್ತೆ ಅವ್ರಿಗೆ, ಕೆಲವರಿಗೆಲ್ಲ ಆಫ್ಟರ್ನೂನ್ ಸೆಷನ್ನು, ಕೆಲವರಿಗೆಲ್ಲ ಈವ್ನಿಂಗು, ಇನ್ನು ಕೆಲವರಿಗೆ ನೈಟ್ ಅವರ್ಸು. ಅಂದರೆ ಅವ್ರವ್ರಿಗೆ ಬಿಟ್ಟಂಥ ವಿಚಾರ ಅದು, ಯಾರು ಯಾವ ಟೈಮಲ್ಲಿ ಓದ್ತಾರೆ ಅಂತ ಅವ್ರಿಗೆ ಯಾವುದು ಕಂಫರ್ಟ್ ಅಂತ ಅನಿಸುತ್ತೋ ಆ ಟೈಮಲ್ಲಿ ಟೈಮ್ ಟೇಬಲ್ ಹಾಕೊಂಡು ಓದ್ತಾ ಇರ್ತಾರೆ. ಸೊ ನಿಮಗೂ ಅಷ್ಟೇ, ನಿಮಗೆ ಯಾವ ಟೈಮ್ ಕಂಫರ್ಟ್ ಅಂತ ಅನಿಸುತ್ತೋ ಆ ಟೈಮನ್ನು ಹಾಕ್ಕೊಂಡು ನೀವು ಓದೋ ಪ್ರಯತ್ನ ಮಾಡಬೇಕು, ಆಯಿತಾ. ಸೊ ಮೊದಲು ಕ್ವಶನ್ ಪೇಪರ್, ದಟ್ ಈಸ್ ವೆರಿ ಇಂಪಾರ್ಟೆಂಟು. ಇದುವರೆಗೂ ನಡೆದಿರ್ತಕ್ಕಂಥ ಪೇಪರ್ 1 ಪೇಪರ್ 2 ಬಿ ಎಡ್ ಮಾಡೋರು 2 ಪತ್ರಿಕೆನ ತೊಗೊಂಡು ನೀವು, ಆಯಿತಾ. 2 ಪೇಪರ್ಲು ಸ್ಕೋರ್ ಮಾಡಿ, ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಯಾವಾಗಲಾದರೂ. ಯಾವ ಟೈಮಲ್ಲಿ ಯಾವ ಎಕ್ಸಾಮ್ ಕನ್ಫರ್ಮ್ ಮಾಡ್ತಾರೋ ಹೇಳಲಿಕ್ಕಾಗಲ್ಲ. ಸೊ ಮಾಡ್ತು ಅಂದರೆ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ನಿಮಗೆ, ಆಯಿತಾ. ಹಾಗಾಗಿ 2 ಪತ್ರಿಕೆಯಲ್ಲಿ ಒಳ್ಳೆಯ ಸ್ಕೋರನ್ನು ನೀವು ಮಾಡಿಕೊಂಡು ಎಲಿಜಿಬಲ್ ಆಗಬೇಕು ಅಂತಕ್ಕಂಥದ್ದು ನನ್ನ ಇಂಟೆನ್ಷನ್. ಹಾಗಾಗಿ ಇವುಗಳನ್ನು ಒಂದಷ್ಟು ನಿಮ್ಮ ಜೊತೆ ಹಂಚ್ಕೊಳ್ಬೇಕಿತ್ತು. ಅದಕ್ಕೆ ವಿಡಿಯೋ ತಮ್ಮನೇಲಿನಲ್ಲಿ ದಯಮಾಡಿ ಎಲ್ಲರೂ ನೀವು ನೋಡಲೇಬೇಕು ಅಂತಕ್ಕಂಥ ಶೀರ್ಷಿಕೆಯನ್ನು ಹಾಕಿದೆ ಅಷ್ಟೇ. ಸೊ ಧನ್ಯವಾದ ಈ ಒಂದಷ್ಟು ವಿಚಾರಗಳನ್ನು ನೀವೆಲ್ಲ ಕೇಳಿಸ್ಕೊಂಡಿದ್ದಕ್ಕೆ ಅಥವಾ ನೋಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆ್ಯಸ್ ಯೂಶುವಲ್ ಟೆಲಿಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ಸಲ್ಲಿ ಕ್ಲಾಸಸ್ ಅಂತೂ ಅಪ್ಲೋಡ್ ಆಗ್ತಾ ಇರುತ್ತೆ, ನೀವೆಲ್ಲರೂ ನೋಡಿ. ಐ ಥಿಂಕ್ ನಿಮಗೆಲ್ಲ ಅದು ಖಂಡಿತವಾಗ್ಲೂ ಉಪಯೋಗ ಆಗೇ ಆಗುತ್ತೆ. ಧನ್ಯವಾದ.